ಸೊ ನಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಗೊತ್ತಾಯಿತು ನರೇಂದ್ರನಿಗೆ ಮೆಡಿಟೇಷನ್ ಯಾವ ರೀತಿ ಅಡಿಕ್ಷನ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನರೇಂದ್ರ ಯಾಕೆ ಶ್ರೀರಾಮ ಮತ್ತು ಸೀತಾರ ಒಂದು ಮೂರ್ತಿನ ಬೇಕಾಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಗೆ ಯಾವ ರೀತಿ ತಂದೆ ತಾಯಿ ಕೇಳ್ತಾರಲ್ಲ ಅದೇ ರೀತಿ ವಿಶ್ವನಾಥ ದತ್ತವರು ಅವನಿಗೆ ನರೇಂದ್ರನೇ ಕರೆದು ಕೇಳ್ತಾರೆ, ದೊಡ್ಡವನಾದ್ಮೇಲೆ ನೀನು ಏನಾಗ್ತೀಯ ಅಂತ ಕೇಳ್ತಾರೆ. ಸೊ ಅವಾಗ ನರೇಂದ್ರ ಪಟ್ಟನೆ ಹೇಳ್ತಾನೆ, ನಾನು ಸಾರೋಟುವಾಲ ಆಗ್ತೀನಂತ. ಅಂದರೆ ಅವ್ರ ಮನೆ ಡ್ರೈವರ್ ಇರ್ತಾನೆ. ಸೊ ಅವ್ರನ್ನ ಸಾರೋಟುವಾಲ ಅಂತಾರೆ. ಇವನು ತಮಾಷೆ ಹೇಳ್ತಾನಂತ, ಕಾಮಿಡಿ ಹೇಳ್ತಾನಂತ ಅವ್ರನ್ನ ಹಂಗೆ ನಕ್ಕೋತ ಹೋಗ್ತಾರೆ. ಸಾರೋಟುವಾಲ ಯಾಕೆ ತಗೊಂಡ ಅಂದರೆ ಅವನ ಬಾಲಕ ನರೇಂದ್ರನ ಮನಸ್ಸನ್ನು ಅಟ್ರಾಕ್ಷನ್ ಮಾಡಿದ ಮಹಾಪುರುಷರಲ್ಲಿ ಈ ಸಾರೋಟುವಾಲನು ಕೂಡ ಒಬ್ಬ. ಈ ಒಂದು ಸಾರೋಟುವಾಲನೇ ನರೇಂದ್ರನಿಗೆ ಮದುವೆ ಆಗದೆ ಇರೋ ಕಾರಣ ಆಗ್ತಾನೆ. ಅವನಿಗೆ ಅವನು ಸರ್ವಜ್ಞ ಅನ್ಕೊಂಡಿದ್ದ, ಅವನಿಗೆ ಮಹಾಪುರುಷ ಅಂತ ಅನ್ಕೊಂಡಿದ್ದ. ಸೊ ಒಂದಿನ ಏನೋ ಕೇಳಕ್ಕೆ ಹೋಗಿದ್ದ, ಅದ್ರ ಜೊತೆಗೆ ಅದು ಹೇಳ್ತಾ ಹೋದಾಗ ಆ ಟಾಪಿಕ್ಕು ಮದುವೆಗೆ ಟರ್ನ್ ಆಗುತ್ತೆ. ಸಾರೋಟುವಾಲನಿಗೆ ಮದುವೆ ಅಂತ ಬರಲ್ಲ. ಅವನು ಅದ್ರ ಮೇಲೆ ಒಂದು ದೊಡ್ಡ ಸ್ಪೀಚ್ ಮುಗಿತಾನೆ. ಅಯ್ಯೋ ಮದುವೆ ಯಾಕೆ, ಆ ಮಕ್ಕಳು ಯಾಕೆ, ಅವು ಕಷ್ಟ ಯಾಕೆ, ಆ ಒಂದು ಹೆಣ್ಣು ಮದುವೆ ಆದಮೇಲೆ ಆ ಒಂದು ಹೆಣ್ಣು ಬಂದಮೇಲೆ ಅವಳಿಗೋಸ್ಕರ ಸರ್ಕಸ್ ಮಾಡೋದು, ಮುಂದೆ ಮಕ್ಕಳು ಹುಟ್ಟಿದ್ಮೇಲೆ ಅವ್ರಿಗೋಸ್ಕರ ಮತ್ತೆ ಸರ್ಕಸ್ ಮಾಡೋದು, ಜೀವನ ತುಂಬ ಇದೇ ಹಾಳಾಗುತ್ತೆ ಗುರು, ಮದುವೆ ಬೇಡ ಅಂತ ಮದುವೆ ಬಗ್ಗೆ ಒಂದು ಸ್ಪೀಚ್ ಬಿಗಿತಾನೆ. ನರೇಂದ್ರ ಮುಖ ನೋಡಿರ್ಬೇಕು ನೀವು, ಬಾಡಿ ಎಲ್ಲ ಗಂಭೀರ ಆಗಿರುತ್ತೆ, ಮುಖ ಎಲ್ಲ ಫುಲ್ಲು ಹಿಂಗೆ ಗಟ್ಟಿ ಮಾಡ್ಕೊಂಡಿರ್ತಾನೆ. ಯಾಕೆ ಮಾಡ್ಕೊಂಡಿರ್ತಾನೆ ಅಂದರೆ ಅವ್ನು ಪೂಜೆ ಮಾಡು, ಅವ್ನು ಆರಾಧಿಸೋ ದೇವರು ಕೂಡ ಮದುವೆ ಆಗಿರ್ತಾನೆ, ಶ್ರೀರಾಮ ಸೀತೆ. ಅವನಿಗೆ ಮದುವೆ ಮೇಲೆ ಒಂದು ಜಿಗುಪ್ಸೆ ಮೂಡಿರುತ್ತೆ, ಮದುವೆ ಆದರೆ ನಮ್ಮ ಕತೆ ಮುಗೀತು ಗುರು ಅಂತ ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಇವಾಗ ಅವನು ಆರಾಧಿಸೋ ದೇವರು ಕೂಡ ಮದುವೆ ಆಗಿರ್ತಾರೆ. ಅವ್ರ ಮಹಾತ್ಮ ಅವ್ರ ಕಥೆಗಳನ್ನೆಲ್ಲ ಕೇಳಿರ್ತಾನೆ. ಅವ್ರ ತಾಯಿ ಹೇಳಿರ್ತಾಳೆ, ಪ್ರಿವಿಯಸ್ಸಲ್ಲಿ ಹೇಳಿದ್ದೀನಿ ನಾನು. ಅವರಿಗೆ ಅಡ್ಮೈರ್ ಆಗಿ ಅವರನ್ನು ಮೂರ್ತಿ ತಂದು ಅವ್ರ ಮುಂದೆ ಇಟ್ಕೊಂಡು ಧ್ಯಾನ ಮಾಡ್ತಿದ್ದ ನರೇಂದ್ರ ಇವಾಗ ಮನೆಗೆ ಅಳ್ತಾ ಹೋಗ್ತಾನೆ. ತಾಯಿ ಭುವನೇಶ್ವರಿ ಅವನು ನೋಡಿ, ಇಲ್ಲಿ ಬಾಪ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾರೆ. ಸೊ ಅವಾಗ ಸ್ವಲ್ಪ ಕಪ್ಪಾಗ್ತಾನೆ, ಮತ್ತೆ ಚೀರ್ತಾನೆ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಅಳೋದು ಅದೇ ರೀತಿ ಬಾಲಕ ನರೇಂದ್ರನು ಕೂಡ ಸ್ವಲ್ಪ ಗಪ್ಪಾಗಿ ಮತ್ತೆ ಚೀರ್ತಾ ಅಳ್ಕೋತ ಮಾಡ್ತಾನೆ. ತಾಯಿ ಭುವನೇಶ್ವರಿ ಕರೆದು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಾಗಿದೆ ನಿಮಗೆ, ಏನಾಯ್ತು ಇವತ್ತು ಅಂತ ಕೇಳಿದಾಗ ಅವಾಗ ನರೇಂದ್ರ ಸಾರೋಟುವಾಲನ ಹತ್ರ ಏನೇನಾಗಿದೆ ಎಲ್ಲ ಹೇಳ್ಬಿಡ್ತಾನೆ. ಸೊ ಅವಾಗ ತಾಯಿ ಭುವನೇಶ್ವರಿ ಗೊತ್ತಾಗುತ್ತೆ. ಒಂದು 5-10 ನಿಮಿಷ ಯೋಚನೆ ಮಾಡಿ ಏನಾದರೂ ಇವನಿಗೆ ರಂಭಿಸ್ಬೇಕಲ್ಲ ಅಂತ ರಾಮ ಸೀತರ ಮೂರ್ತಿ ಬಿಟ್ಟು ಮಹಾ ಧ್ಯಾನ ಮಗ್ನ ಶಿವನಿಗೆ ನೀನು ಪೂಜೆ ಮಾಡು ಅಂತ ಹೇಳ್ತಾನೆ. ಸೊ ಆ ಟೈಮಲ್ಲಿ ನರೇಂದ್ರ ಸಡನ್ನಾಗಿ ಒಪ್ಕೋತಾನೆ. ಯಾಕೆ ಒಪ್ಕೊಳ್ತಾನೋ ಗೊತ್ತಿಲ್ಲ, ಬಟ್ ಒಪ್ಕೊಂಡ್ಬಿಡ್ತಾನೆ. ಮುಂದೆ ಮರುದಿನ ಶಿವನ ಮೂರ್ತಿ ತಂದು ಅದೇನು ರಾಮ ಸೀತರ ಸ್ಟ್ಯಾಚ್ಯೂ ಇರುತ್ತಲ್ಲ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಬ್ಬರು ಶಿವ ಕಾಣ್ಕೊಳ್ತಾರೆ. ಒಂದು ಧ್ಯಾನ ಮಗ್ನದ ಮಹಾಶಿವ ಆಗಿರ್ತಾನೆ, ಇನ್ನೊಂದು ಬಾಲಕ ಶಿವ ಬಾಲಕ ನರೇಂದ್ರ.